ನಾನು ರೀಮೇಕ್ ಸಿನಿಮಾ ಹೀರೋ ಅಲ್ಲ, ಹೇಗೂ ರೀಮೇಕ್ ಮಾಡಬಹುದು ಅಂತ ತೋರಿಸಿಕೊಟ್ಟವನು ರವಿಚಂದ್ರನ್. ಹೌದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸ್ಯಾಂಡಲ್ವುಡ್ ಕಂಡ ಸ್ಟಾರ್ ನಟ. ತಮ್ಮ ಸಿನಿಮಾಗಳ ಮೂಲಕ ಹೊಸ ಪ್ರಯೋಗಗಳನ್ನ ಮಾಡುತ್ತಿದ್ದ ಕಲಾವಿದ, ನಿರ್ದೇಶಕ, ಸಂಗೀತ ನಿರ್ದೇಶಕ ಮತ್ತು ನಿರ್ಮಾಪಕ. ರವಿಚಂದ್ರನ್ ಅಂದ್ರೆ ಇಂದಿಗೂ ಕೂಡ ಅವರ ಸೂಪರ್ ಹಿಟ್ ಸಿನಿಮಾಗಳು ಕಣ್ಣ ಮುಂದೆ ತೇಲಿ ಬರುತ್ತವೆ. ಅದರಲ್ಲೂ ದಶಕಗಳ ಹಿಂದಿನ ಅವರ ಹಾಡುಗಳು ಇಂದಿಗೂ ಕೂಡ ಮಾಸ್ಟರ್ ಪೀಸ್. ರವಿಚಂದ್ರನ್ಗೆ ವಯಸ್ಸಾದರೂ ಹಂಸಲೇಖ ಜೊತೆ ಸೇರಿ ಕನ್ನಡಕ್ಕೆ ಕೊಟ್ಟ ಅವರ ಹಾಡುಗಳಿಗೆ ಈಗಿನ್ನೂ ಹದಿಹರೆಯ. ಹೀಗೆ ಆಗಿನ ಕಾಲದಲ್ಲಿ ಸಾಲು ಹಿಟ್ ಸಿನಿಮಾಗಳ ಸರ್ದಾರನಾಗಿ ರವಿಚಂದ್ರನ್ ಅವರಿಗೆ ರೀಮೇಕ್ ಹೀರೋ ಅನ್ನೋ ಪಟ್ಟವೂ ಕೂಡ ಅಂಟಿಕೊಂಡಿತ್ತು. ರೀಮೇಕ್ ಸಿನಿಮಾ ಮಾಡಿ ಗೆದ್ದಿದ್ದಾನೆ ಅಂದವರು ಹೆಚ್ಚು. ನಾನು ರೀಮೇಕ್ ಮಾಡಿರಬಹುದು, ಆದರೆ ರೀಮೇಕ್ ಅನ್ನ ಹೀಗೂ ಮಾಡಬಹುದು ಅಂತ ತೋರಿಸಿಕೊಟ್ಟವನು ನಾನು ಎಂದು ಅಷ್ಟೇ ಗರ್ವದಿಂದ ಹೇಳಿಕೊಂಡಿದ್ದಾರೆ ರವಿಚಂದ್ರನ್. ಇನ್ನು ಈ ಹಿಂದಿನ ಸಂದರ್ಶನವೊಂದರಲ್ಲಿ ಈ ರೀಮೇಕ್ ಸಿನಿಮಾಗಳ ಬಗ್ಗೆ ಕ್ರೇಜಿ ಸ್ಟಾರ್ ಮಾತನಾಡಿದ್ದಾರೆ. ನಾವು ಯಾರಿಗಿಂತಲೂ ಕಮ್ಮಿ ಇಲ್ಲ ಎಂಬುದನ್ನು ಇವತ್ತಲ್ಲ ಯಾವತ್ತಿದ್ದರೂ ಪ್ರೂವ್ ಮಾಡೋಕೆ ಅಂತಾನೆ ನಾನು ಕರ್ನಾಟಕದಲ್ಲಿಯೇ ಕನ್ನಡದಲ್ಲಿಯೇ ಉಳಿದುಕೊಂಡೆ, ಕನ್ನಡದಲ್ಲಿಯೂ ಕೂಡ ಇರ್ತೀನಿ. ಶ್ರೀದೇವಿ ಅವರ ಜೊತೆ ಹಿಂದಿ ಸಿನಿಮಾ ಡೈರೆಕ್ಟ್ ಮಾಡುವ ಆಫರ್ ಬಂದಾಗಲೇ ರಿಜೆಕ್ಟ್ ಮಾಡಿ ಇಲ್ಲಿಯೇ ಉಳಿದವನು ನಾನು. ಪ್ರೇಮಲೋಕ ಸಿನಿಮಾ ಮಾಡಿದಾಗಲೂ ಹಿಂದಿಯಿಂದ ಡೈರೆಕ್ಷನ್ ಆಫರ್ ಬಂದಿತ್ತು. ರವಿಚಂದ್ರನ್ ಸಿನಿಮಾ ಅಂದ್ರೆ ರೀಮೇಕ್ ಅಂತ ಜನ ಹೇಳ್ತಾರೆ. ದಯವಿಟ್ಟು ಒರಿಜಿನಲ್ ಸಿನಿಮಾವನ್ನ ನೋಡಿ, ನಾನು ಮಾಡಿರುವ ಸಿನಿಮಾವನ್ನ ನೋಡಿ. ನಾನು ರೀಮೇಕ್ ಮಾಡಿಲ್ಲ. ಶಾರ್ಟ್ ಟು ಶಾರ್ಟ್ ಶೂಟ್ ಮಾಡಿ ತೆಗೆದಿಡೋದು ರೀಮೇಕ್. ನಾನು ಆ ರೀತಿ ಸಿನಿಮಾ ಮಾಡಲ್ಲ. ಆ ಥರ ಸಿನಿಮಾ ಮಾಡೋಕೆ ನನಗೆ ಬರಲ್ಲ. ಜನ ಏನೇನೋ ಹೇಳ್ತಾರೆ, ಹಾಗಂತ ನಾನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ. ಹೀಗೂ ರೀಮೇಕ್ ಮಾಡಬಹುದು ಅಂತ ತೋರಿಸಿದ್ದೇನೆ. ರೀಮೇಕ್ ಚಿತ್ರೋದ್ಯಮದ ಒಂದು ಅಂಗ, ಅದು ಕಳ್ಳತನ ಅಲ್ಲ. ಯಾರು ಬೇಕಾದರೂ ಮೂಲ ಸಿನಿಮಾದ ಹಕ್ಕು ತಂದು ಸಿನಿಮಾ ಮಾಡಬಹುದು. ನಾನು 10 ಸಿನಿಮಾ ಮಾಡಿರಬಹುದು, ಇನ್ನಿಬ್ಬರು 2 ಸಿನಿಮಾ ಮಾಡಿರಬಹುದು, ಆದರೆ ಎಲ್ಲರೂ ರೀಮೇಕ್ ಮಾಡಿದ್ದಾರೆ. ಹಾಗಾಗಿ ರೀಮೇಕ್ ಅಂತ ಬೆರಳು ಮಾಡಿ ತೋರಿಸಬೇಡಿ. ನಾನು ಮಾಡಿರುವ ರೀಮೇಕ್ ನೋಡಿ. ಪ್ರತಿಯೊಬ್ಬರು ಕೂಡ ಬಾಯಿ ಮೇಲೆ ಕೈ ಇಟ್ಟುಕೊಂಡ ಉದಾಹರಣೆಗಳು ಸಾಕಷ್ಟಿವೆ. ರಣಧೀರ ಸಿನಿಮಾನ ಸುಭಾಷ್ ಘಾಯ್ ನೋಡಿ, ಇದು ನನ್ನ ಸಿನಿಮಾನ ಅಂತ ಅಚ್ಚರಿ ಹೊರಹಾಕಿ ನನ್ನ ರಣಧೀರ ಚಿತ್ರದ CD ಇದೀಗ ಅವರ ಆಫೀಸ್ನಲ್ಲಿದೆ. ಅವರು ಹಿಂದಿಯಲ್ಲಿ ಮಾಡಿದ್ರು. ಅವರಿಗಿಂತ 100 ಪಾಲು ಬೆಟರ್ ನಮ್ಮ ರಣಧೀರ ಸಿನಿಮಾ ಆಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಹಿಂದಿಯವರು ಹೇಳ್ತಾರೆ. ಮಾಡಿರೋದನ್ನೇ ಇನ್ನೊಂದು ಲೆವೆಲ್ಗೆ ಸಿನಿಮಾ ಮಾಡಿ ತೋರಿಸ್ಬೇಕಲ್ವಾ. ಅವರ ತಾಕತ್ತು ಎಷ್ಟು ಜನಕ್ಕಿದೆ ಅನ್ನೋದು ಗೊತ್ತಿರಬೇಕು. ಅಣ್ಣಯ್ಯ ಆಗಿರಬಹುದು, ಯಾವುದೇ ಆಗಿರಬಹುದು, ನಾನು ಎಲ್ಲವನ್ನ ಚೇಂಜ್ ಮಾಡಿರ್ತೀನಿ. ರಾಮಚಾರಿ ಸಿನಿಮಾ ನೋಡಿ ಇಂದಿಗೂ ಕೂಡ ಇಳಿರಾಜ ನನ್ನನ್ನು ನೋಡಿ ಬೈತಾರೆ. ತಮಿಳಿನಲ್ಲಿ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಅದು. ಸಂಗೀತದ ಮೂಲಕವೇ ಹಿಟ್ ಆಗಿದ್ದ ಆ ಸಿನಿಮಾದ ಹಾಡನ್ನೇ ರೀಮೇಕ್ನಲ್ಲಿ ನೀನು ಬದಲಾಯಿಸ್ತೀಯಲ್ಲ ಎಂದಿದ್ದರು. ನನಗೆ ಪಿಕ್ಚರ್ ಇಷ್ಟ ಆಯಿತು, ಆದರೆ ಯಾವತ್ತಕ್ಕಾಗಿ ಸಿನಿಮಾ ಮಾಡೋಕೆ ನನ್ನ ಕೈಲಿ ಆಗಲ್ಲ ಎಂದಿದ್ದೆ. ಅದನ್ನೇ ಮಾಡಿದ್ರೆ ನಮಗೂ ನಮ್ಮ ತಾಕತ್ತು ಹೇಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಹಾಡುಗಳನ್ನು ನಾನು ರಾಮಾಚಾರಿ ಚಿತ್ರದಲ್ಲಿ ಬಳಸಲಿಲ್ಲ. P. ವಾಸು ಸಹ ಅದನ್ನೇ ಹೇಳ್ತಾರೆ. ಚಿನ್ನತಂಬಿ ಹಿಟ್ ಆಗಿದ್ದೇ ಇಳಿಯರಾಜ ಮ್ಯೂಸಿಕ್ ಇಂದ. ಆ ಮ್ಯೂಸಿಕ್ ಬದಲಾಯಿಸಿಯೇ ಸಿನಿಮಾ ಹಿಟ್ ಮಾಡಿ ತೋರಿಸಿದ್ರಿ ಅಂದಿದ್ರು ವಾಸು. ಯಾಕಂದ್ರೆ ನಾನು ಕರ್ನಾಟಕಕ್ಕೆ, ಇಲ್ಲಿನ ಮಣ್ಣಿಗೆ ಹಾನೆಸ್ಟ್ ಆಗಿ ನಿಷ್ಠೆಯಿಂದ ಬದುಕಿದವನು. ನಾನು ಪೆನ್ನು ಹಿಡಿದವನಲ್ಲ, ಇದೀಗ ಪೆನ್ನು ಹಿಡಿದಿದ್ದೇನೆ. ತಪ್ಪಿದ್ದರೂ ತಿದ್ಕೊಳ್ತೀನಿ, ಹಾಡಿನ ಸಾಹಿತ್ಯ ಬರಿತೀನಿ. ಅಂದ್ರೆ ಈ ಮಣ್ಣು ನನಗೆ ಕಲಿಸಿದ್ದು ದೊಡ್ಡ ಋಣ ಇದೆ ಎಂದಿದ್ದಾರೆ ರವಿಚಂದ್ರನ್. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.